ಸರ್ ಈಗ SIT ಅಧಿಕಾರಿಗಳ ಮುಂದೆ ನೀವು ಹಾಜರಾಗಿದ್ರಿ, ತನಿಖಾ ಅಂತ ಯಾವ ಹಂತದಲ್ಲಿದೆ ಸರ್ ಈಗ, ಅಂದ್ರೆ ಯಾವ ರೀತಿ ನಡೀತಾ ಇದೆ ಅಂತ? ಭಾಳ ಖುಷಿ ಆಯಿತು. ಶರವೇಗದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ. ಭಾಳ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಲ್ಲಿ. ಈ ತನಿಖೆ ಅತಿ ಶೀಘ್ರದಲ್ಲಿ ಎಲ್ಲ ಸತ್ಯ ಹೊರ ಬರಲಿದೆ. ಒಂದು ಭರವಸೆ ಇದೆಯಾ ಸರ್? ಯಾರು ಈ ಒಂದು ಸಿಡಿಗಳನ್ನ ಪೆನ್ ಡ್ರೈವ್ಗಳನ್ನ ಸರ್ಕ್ಯುಲೇಟ್ ಸರ್ ವಿಡಿಯೋಗಳನ್ನ ಸರ್ಕ್ಯುಲೇಟ್ ನೋಡಿ, ಒಂದು ವಿಚಾರ, ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತೇಳಿ. ಮಹಿಳೆಯರ ಮೇಲೆ ಹೆಣ್ಣುಮಕ್ಳ ಮೇಲೆ ಅತ್ಯಾಚಾರ ಮಾಡೋದು ಎಷ್ಟು ಘೋರ ಅಪರಾಧನೋ, ವಿಶೇಷವಾಗಿ ನನ್ನ ಜಿಲ್ಲೆ ಹೆಣ್ಣು ಮಕ್ಕಳನ್ನ ಮಾನಹಾರಾಜ್ ಹಾಕಿದ್ದು ಅಷ್ಟೇ ಘೋರ ದುರಂತ ಅದು. ಹಾಗಾಗಿ ಅತ್ಯಾಚಾರ ಆರೋಪಿಗಳ ಜೊತೆ ಹಂಚಿಕೆ ಮಾಡಿರುವಂಥ ಆರೋಪಿಗಳು ಎಷ್ಟೇ ಪ್ರಬಲವಾದಾಗಿದ್ರು ಕೂಡ, ಎಷ್ಟೇ ಪ್ರಬುದ್ಧನಾಗಿದ್ರು ಕೂಡ, ಅಲ್ಲಿ ಎಷ್ಟೇ ರಾಜಕೀಯ ಬಲ ಇದ್ರೂ ಕೂಡ ಅಲ್ಲಿ ಅವರನ್ನ ಈ ತಂಡ ಬಂಧಿಸ್ತದೆ. ಅದರಲ್ಲಿ ಬೇರೆ ಎರಡನೇ ಮಾತಿಲ್ಲ. ರಾಜಕೀಯ ಪ್ರಭಾವ ಏನಾದರೂ ಇದೆ ಅಂತ ಅನಿಸ್ತಿದ್ಯಾ ತಮಗೆ ಅಂತೇಳಿ? ಈಗ ಈ ಪ್ರಕರಣದಲ್ಲಿ ಯಾರನ್ನಾದ್ರೂ ಬಚಾವ್ ಮಾಡಬೇಕು ಅಲ್ಲ, ಈ ಗೇಮೇ ರಾಜಕೀಯ ಗೇಮ್ ಇದು. ಈಗ ಏನು ಹೇಳಿದ್ರೆ ಹೊಳೆನರಸೀಪುರ ಕೇಸ್ಗೆ 376 ಅನ್ನ ಹಾಕಬೇಕು ಅನ್ನೋ ಒಂದು ಪ್ರಯತ್ನಗಳು ಆಯ್ತು, ಮ್ಯಾಜಿಸ್ಟ್ರೇಟಿಗೆ ಅರ್ಜಿ ಹಾಕಿದ್ರು ಅಂತೇಳಿ ರೇವಣ್ಣ ಅವರ ಆಂಟಿಸಿಪೇಟರಿ ಬೇಲಲ್ಲೇ ಉಲ್ಲೇಖ ಮಾಡ್ತಾರೆ. ಇವತ್ತು ಬಂದು ಇಲ್ಲ ನಾವು ಇನ್ವಾಲ್ವ್ ಮಾಡಿಲ್ಲ ಅಂತಾರೆ. ಈ ಪ್ರಯತ್ನ ಮತ್ತೆ ಹಿಂದೆ ಸರಿಯೋದು ಎಲ್ಲ ಒಂದು ಕಡೆ ಏನಾದ್ರು ರಕ್ಷಣೆ ಮಾಡುವಂಥ ಪ್ರಯತ್ನ ಈಗ ಪ್ರತಿನಿತ್ಯ ಒಂದೊಂದು ಬೆಳವಣಿಗೆ ಆಗ್ತೈತೆ ಅಲ್ಲಿ. ತನಿಖಾ ತಂಡದವರು ತನಿಖೆಗಳಲ್ಲಿ ಮಗ್ನರಾಗಿದ್ದಾರೆ ಅಲ್ಲಿ. ಅದು ಏನೇನು ಮಾಡಬೇಕಂತ ಮೇಲಾಧಿಕಾರಿಗಳು ಇದ್ದಾರೆ. ಈಗ ಅವರಲ್ಲಿ ಮೇಲಾಧಿಕಾರಿಗಳು ಮಾಡ್ತಾರೆ ಅಲ್ಲಿ. ನಾವು ಸಾಕ್ಷ್ಯ ವಿಚಾರಣೆಗೆ ಮಾತ್ರ ನಾವು ಇರೋದು ನಾವಲ್ಲಿ. SIT ಅಡ್ಮಿಟ್ ಮಾಡಿದೆ ಅದು 376 ಅಥವಾ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ಸ್ ಇನ್ವೋಕ್ ಮಾಡಿಲ್ಲ ಅನ್ನೋದು ಅಲ್ಲ ಒಂದು ರಕ್ಷಣೆ ಅಲ್ವಾ? ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾನು ಒಬ್ಬ ಥರ್ಡ್ ಪರ್ಸನ್ನೇ ಮಾತಾಡೋಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಹಾಗಾಗಿ ನಾನು ಮಾತಾಡೋದು ಬೇಡ. ಅದು ಇನ್ನು 3-4 ದಿವಸದಲ್ಲಿ ಎಲ್ಲ ಸತ್ಯ ಹೊರಗೆ ಬರಲಿದೆ.